ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಈ ದಿನದ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮದುವೆ ವಿಳಂಬ ಯಾಕೆ ಆಗುತ್ತೆ, ಮತ್ತೆ ಯಾವ ರಾಶಿಯವರಿಗೆ ಏನು ಪರಿಹಾರವನ್ನ ಮಾಡ್ಕೋಬಹುದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ಮೊದಲಿಗೆ ತಾವು ತಿಳಿಸ್ಕೊಡಿ. ಎಂದಿನಂತೆ ಈ ದಿವಸವೂ ಕೂಡ ಪಂಚಾಂಗವನ್ನು ತಿಳಿಸ್ಕೊಡುವಂಥದ್ದು. ಯಾಕೆ ದಿನನಿತ್ಯವೂ ಕೂಡ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಬರ್ತಿದ್ದೀವಿ ಅಂದರೆ, ನೋಡಿ, ಯಾವುದೇ ಕೆಲಸ ಮಾಡಿ, ಒಂದು ಕೈರ ಮಾಡಿ, ಅಥವಾ ಯಾವುದೋ ಒಂದು ಇವತ್ತು ಶುಭ ದಿನ, ಇವತ್ತೇನೋ ಒಂದು ಮದುವೆ ವಿಚಾರ ಮಾತಾಡಬೇಕು ಅನ್ಕೊಂತಿರ್ತೀರಾ, ಅಥವಾ ಇವತ್ತೇನೋ ಒಂದು ಕಾರ್ಯ ಪ್ರಾರಂಭ ಮಾಡಬೇಕು ಅನ್ಕೊತಾ ಇರ್ತೀರಾ. ನೋಡಿ, ಎಷ್ಟು ನಾವು ಹಿಂದಿನಿಂದನೂ ಕೂಡ ಮನೆದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೇ ಹೊರಗಡೆ ಹೋದ್ರು ಕೂಡ, ನಾವು ಒಂದು ಹೊರಗಡೆ ಕಾಲಿಡಬೇಕಂದ್ರೂ ಕೂಡ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ, ಬೆಳಗ್ಗೆಯಿಂದ ಪ್ರಾತಃ ಕಾಲದಿಂದ ಪೂಜಾದಿಗಳನ್ನು ಮಾಡಿ ನಾವು ದೇವರಿಗೆ ಎಷ್ಟು ನಾವು ಮೊರೆ ಹೋಗ್ತೀವಿ, ಇವತ್ತಿನ ಕಾರ್ಯಸಿದ್ಧಿ ಆಗಲಿ ಅಂತ ಮಾಡುವಂಥದ್ದು. ಹಾಗೆ ಈ ಪಂಚಾಂಗ ಶ್ರವಣವು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ನಾವು ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಕೂಡ ಪಂಚಾಂಗವನ್ನು ತಿಳಿದು ನಡೀತಾ ಇದ್ರಂತೆ. ಅದಕ್ಕೋಸ್ಕರನೇ ಅವಾಗೆಲ್ಲ ಎಷ್ಟೋ ನಮಗೆ ಅನುಕೂಲಗಳಾಗುವಂಥದ್ದು, ವಂಶ ಉದ್ಧಾರ ಆಗುವಂಥದ್ದು, ಕುಲದೇವರ ನೆನೆಯುವಂಥದ್ದು ಕೂಡ ಇತ್ತು. ಅದಕ್ಕೋಸ್ಕರ ನಾವು ಕೂಡ ನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಿಮಗೆ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಇವತ್ತಿನ ಪಂಚಾಂಗ ಯಾವ ರೀತಿ ಇದೆ ಅಂದರೆ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಭಾದ್ರಪದ ಮಾಸ. ನೋಡಿ, ಭಾದ್ರಪದ ಮಾಸದ ಪ್ರಥಮ ದಿವಸ ಇವತ್ತು. ಭಾದ್ರಪದ ಮಾಸ ಪ್ರಾರಂಭವಾಗುವಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಶುಕ್ಲ ಪಕ್ಷದ ಪ್ರತಿಪತ್ತಿಥಿ ಅಂತ ಅಂದರೆ ಪ್ರಥಮ ದಿವಸ ಇವತ್ತು. ನೋಡಿ, ಪ್ರಥಮ ದಿವಸ ಮತ್ತು ಉಪರಿಯಾಗಿ ದ್ವಿತೀಯ ಕೂಡ ಬಂದಿರುವಂಥದ್ದು ವಿಶೇಷ. ಇವತ್ತು ದ್ವಿತೀಯ ಕೂಡ ಇವತ್ತು ಪ್ರಾರಂಭ ಆಗುತ್ತೆ. ಹಾಗೆ ವಿಶೇಷವಾಗಿ ಇವತ್ತು ನಕ್ಷತ್ರ ನೋಡಿದಾಗ ಉತ್ತರ ನಕ್ಷತ್ರ, ಸಾಧ್ಯ ಯೋಗ, ಭವಕರಣ ಇರುವಂಥದ್ದು. ಈ ರೀತಿ ಪಂಚಾಂಗಗಳು ನೋಡಿಕೊಂಡು ನಂತರ ನಾವೇನು ಮಾಡೋದು, ಈ ಇವತ್ತಿನ ಯಮಗಂಡ ಕಾಲ, ರಾಹುಕಾಲ, ಗುಳಿಕ ಕಾಲವನ್ನು ಕೂಡ ನಾವು ತಪ್ಪದೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಇವನ್ನೆಲ್ಲ ತಿಳ್ಕೋಬೇಕು ಅಂತಂದರೆ, ನೋಡಿ, ಇವತ್ತು ಏನೋ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಕಾಲದಲ್ಲಿ ಮಾಡಿ. ನೋಡಿ, ಯಮಗಂಡ ಕಾಲದಲ್ಲಿ ಕೆಲವರು ಮಾಡಲ್ಲ, ಮತ್ತು ರಾಹುಕಾಲದಲ್ಲಿ ಮಾಡಲ್ಲ. ಈ ಒಂದು ಕಾಲಗಳನ್ನು ಬಿಟ್ಟು ಬೇರೆ ಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಅಥವಾ ಪ್ರಯಾಣಾದಿ ಶುಭಯೋಗಗಳು ಕೂಡ, ಯಾರಾದರೂ ಈಗ ಪ್ರಯಾಣ ಮಾಡೋರಾಗಲಿ, ನೋಡಿ, ರಾಹು ಕಾಲಗಳಲ್ಲಿ ಪ್ರಯಾಣಗಳು ಮಾಡಲ್ಲ, ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡಲ್ಲ. ಅದಕ್ಕೋಸ್ಕರ ನಾವು ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ನೋಡಿ, ಇವತ್ತಿನ ರಾಹುಕಾಲ 12:19 1:51 ರಾಹುಕಾಲ ಇರುವಂಥದ್ದು ನೋಡ್ಬೋದು. ಹಾಗೆ ಯಮಗಂಡ ಕಾಲ 7:41 9:14 ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಬೋದು. ಹಾಗೆ ಗುಳಿಕ ಕಾಲ ನೋಡಿ 10:46 12:19 ಗುಳಿಕ ಕಾಲವನ್ನು ನಾವು ಇವತ್ತು ವಿಶೇಷವಾಗಿ ನೋಡಬಹುದಾಗಿದೆ. ಹಾಗೆ ನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ತಾ ಬರ್ತಾ ಇದ್ದೇವೆ. ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೋಬೇಕಾದದ್ದು ಅಷ್ಟೇ ಪ್ರಾಮುಖ್ಯತೆ ಹೊಂದಿರುವಂತಹ ಸಮಯ ಇದಾಗಿರುತ್ತೆ. ಯಾರಿಗೆ ಪ್ರಾಮುಖ್ಯತೆ? ನಿತ್ಯವೂ ಕೂಡ ಹೇಳ್ತೀವಿ, ಜಪತಪ ಮಾಡುವವರು, ಹೋಮ ಹವನಾದಿಗಳನ್ನು ಮಾಡುವವರು, ಒಂದು ದೈವವನ್ನು ಯಾರು ಒಲಿಸ್ಕೊಳ್ಬೇಕಂತಿರುವವರು, ಒಂದು ಮಂತ್ರ ಸಿದ್ಧಿ ಮಾಡ್ಕೋಬೇಕಾಗಿರುವವ್ರಿಗೆ, ಇಂಥವ್ರಿಗೆಲ್ಲರಿಗೂ ಕೂಡ ತುಂಬ ಪ್ರಶಸ್ತವಾದ ಸಮಯ. ಇವ್ರಿಗೇನಾ? ಅಲ್ಲ. ನೋಡಿ, ಯಾರು ವಿದ್ಯಾರ್ಜನೆ ಆಗಬೇಕು,
ಯಾರು ಮಕ್ಕಳು ಓದಬೇಕು, ಯಾರು ವಿದ್ಯೆಯಲ್ಲಿ ಹಿಂದೆ ಇರ್ತೀರಾ ನೋಡಿ, ಪ್ರಾತಃ ಕಾಲದಲ್ಲಿ ಉಷಃಕಾಲ ಅಂತ ಹೇಳ್ತಾರೆ, ಈ ಒಂದು ಕಾಲದಲ್ಲಿ ಓದ್ಕೊಳ್ಳಿ ಎದ್ದು, ತುಂಬ ಅನುಕೂಲ ಆಗುತ್ತೆ. ನಮಗೆ ಚಿತ್ತ ಶಾಂತಿ ಇರುತ್ತೆ. ಅಂದರೆ ಒಂದು ಮನಸ್ಸು ಚಂಚಲ ಇರಲ್ಲ ಆ ಒಂದು ಸಂದರ್ಭದಲ್ಲಿ. ಅದಕ್ಕೋಸ್ಕರನೇ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಪ್ರಾತಃ ಕಾಲದಲ್ಲಿ ಬೆಳಗ್ಗೆ 4:22ರಿಂದ 5:30 ಇವತ್ತು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಏನು ಪೂಜೆ ಪುನಸ್ಕಾರಗಳಾಗಲಿ ಅಥವಾ ವಿದ್ಯೆ ಓದ್ಕೊಳ್ಳೋದಾಗಲಿ ಇವೆಲ್ಲ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ವಿಶೇಷವಾಗಿ ಇವತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ. ಸೂರ್ಯೋದಯ ಬೆಳಗ್ಗೆ 6:09 ಸೂರ್ಯೋದಯವನ್ನು ನೋಡ್ಬೋದು. ಹಾಗೆ ಸೂರ್ಯಾಸ್ತಮ ನಮಗೆ ನೋಡಿ ಸಂಜೆ 6:28 ಸೂರ್ಯಾಸ್ತಮವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ. ಇದರ ಜೊತೆಗೆ ದ್ವಾದಶ ರಾಶಿಗಳು, ಈ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ, ಮತ್ತೆ ಶುಭ ಫಲ ಇದೆ, ಶುಭ ಫಲ ಇರುವವರು ಏನು ಮಾಡ್ಕೋಬೇಕು ವಿಶೇಷವಾಗಿ ಇವತ್ತು, ಹಾಗೆಯೇ ಅಶುಭ ಫಲ ಇದ್ದಂಥವರು ಪ್ರಮುಖವಾಗಿ ಇವತ್ತು ಯಾವ ರೀತಿಯಾದೊಂದು ಪರಿಹಾರವನ್ನು ಮಾಡ್ಕೋಬಹುದು, ಇದನ್ನು ಕೂಡ ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಹೇಳ್ತಾ ಇರ್ತೀವಿ ಯಾವಾಗಲೂ ಶುಭ ಮತ್ತು ಅಶುಭ ಅಂತ. ಯಾರಿಗೆ ಶುಭ, ಯಾರಿಗೆ ಅಶುಭ, ಇವನ್ನು ನೋಡಿ. ಅಶುಭ ಅಂದ ತಕ್ಷಣ ಅಶುಭನೇ ಆಗುವಂಥದ್ದಲ್ಲ, ಶುಭ ಅಂದ ತಕ್ಷಣ ಶುಭವನ್ನೇ ಆಗುವಂಥದ್ದಲ್ಲ. ದ್ವಾದಶ ರಾಶಿಗಳು ನಮಗೆ ಏನು ಇಂಡಿಕೇಟ್ ಮಾಡ್ತವೆ, ಏನು ಸೂಚಿಸ್ತವೆ ನೋಡ್ಕೋಬೇಕು. ಅಂದರೆ ಅದರಲ್ಲಿ ನಾವು ಹೇಳಿದ ತಕ್ಷಣ ಈಗ ಒಂದು ವ್ಯಾಪಾರದಲ್ಲಿ ನಷ್ಟ ಅಂತೀವಿ ಅಂತ ಏನು ಅವ್ರದ್ದು ಏನು ಇವತ್ತೆಲ್ಲ ನಷ್ಟನೇ ಆಗೋದಲ್ಲ, ಅಥವಾ ಲಾಭ ಅಂದ ತಕ್ಷಣ ಅವ್ರಿಗೆ ಏನು ದುಡ್ಡು ಹರಿದು ಬರುವಂಥದ್ದಲ್ಲ, ಅಥವಾ ಒಂದು ಅಪಘಾತಗಳು ಆಗುತ್ತೆ ಅಂತ ಹೇಳ್ತೀವಿ ಇವತ್ತು. ಅಂದರೆ ಆ ತಕ್ಷಣ ಅಪಘಾತಗಳು ಆಗುವಂಥದ್ದಲ್ಲ, ಅದರ ಲಕ್ಷಣಗಳು ಕಾಣುವಂಥದ್ದು, ಅದು ಇಂಡಿಕೇಟ್ ಮಾಡುತ್ತೆ, ಸೂಚನೆ ಮಾಡುತ್ತೆ. ಇವತ್ತು ಆ ರಾಶಿಗೆ ಈ ರೀತಿ ಇರೋದ್ರಿಂದ ತಿಳಿದು ನಡೀರಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಒಂದು ಜ್ಯೋತಿಷ್ಯ ಶಾಸ್ತ್ರ ನಮಗೆ, ಅದು ಜ್ಞಾನ ಭಂಡಾರ ಜ್ಯೋತಿಷ್ಯ ಶಾಸ್ತ್ರ ಅದು ನಮಗೆ. ಹಾಗಾಗಿ ತಿಳಿದು ನಡೆದಾಗ ನಮಗೆ ಅನುಕೂಲಗಳಾಗುವಂಥದ್ದು. ಜ್ಯೋತಿಷ್ಯ ನಮಗೆ ಮಾರ್ಗಸೂಚಿ ಇದ್ದಂಗೆ, ಮಾರ್ಗ ತೋರಿಸುತ್ತೆ ಅಷ್ಟೇ. ಅದು ಹಂಗಂತ ನಮಗೆ ಅದು ಹೇಳಿದ ತಕ್ಷಣ ಹಂಗೆ ಆಗುತ್ತಾ ಅಂತಲ್ಲ, ಕೆಲವರು ಸ್ವಲ್ಪ ಮಾತಾಡೋದೆಲ್ಲ ಇರುತ್ತೆ. ಹಾಗಾಗಿ ನೋಡಿ, ನಮ್ಗೆ ಹಿಂದಿನಿಂದನೂ ಕೂಡ ಇದನ್ನು ಇವತ್ತು ನೆನ್ನೆದೋ ಇದೆಲ್ಲ ಅಲ್ಲ, ಇದು ರಾಶಿ ಭವಿಷ್ಯ ನೋಡುವಂಥದ್ದು, ದಿನ ಭವಿಷ್ಯ ನೋಡುವಂಥದ್ದು. ನೋಡಿ, ಯುಗಾದಿ ಹಬ್ಬಗಳಲ್ಲಿ ಸಂವತ್ಸರ ಭವಿಷ್ಯನೇ ನಾವು ನೋಡ್ತೀವಿ. ಯಾಕೆ ಅವತ್ತು ಅಷ್ಟು ವಿಶೇಷ ಈ ಭವಿಷ್ಯಕ್ಕೆ, ಅದು ನೋಡಿಕೊಂಡು ಅದರಿಂದ ಅವರ ರಾಶಿಗಳಾಗಲಿ ಅವರ ಲಗ್ನದವರು ನೋಡಿಕೊಂಡು ಅದನ್ನು ಮುಂದುವರಿಬೇಕು. ನಮ್ಗೆ ಏನು ಫಲಗಳಿದೆ, ಏನು ಫಲಾನುಫಲಗಳಿದೆ, ಏನು ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದು ತಿಳಿದುಕೊಂಡು ನಡಲಿಕ್ಕೆ ಇರುವಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಇವತ್ತು ಕೂಡ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಆಪ್ತ ಬಂಧುವಿನ ಅನಾರೋಗ್ಯ ನಿಮ್ಮನ್ನು ಚಿಂತೆಗೀಡು ಮಾಡುವಂಥದ್ದು. ನೋಡಿ, ಯಾರಿಗೇ ಆಗಲಿ ನಮ್ಮ ಸಂಬಂಧದಲ್ಲಿ ಯಾರಿಗಾದರೂ ಅನಾರೋಗ್ಯದಲ್ಲಿದ್ದು ಅಂದರೆ ನಮಗೆ ಯಾವಾಗಲೂ ಕೂಡ ಚಿಂತೆ ಇದ್ದಿದ್ದು. ಹಾಗಾಗಿ ನಿಮ್ಮ ಆಪ್ತರಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಂದರೆ ಅವ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅದರಿಂದ ಚಿಂತೆಗೀಡಾಗುವಂತಹ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ನೀವು ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಾಗ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಬಟ್ಟೆ, ಶೃಂಗಾರ, ವಸ್ತ್ರ ಸಾಮಗ್ರಿಗಳ ವ್ಯವಹಾರದಲ್ಲಿ ಲಾಭ ಆಗಿರುವಂಥದ್ದು. ಈ ಬಟ್ಟೆ ವ್ಯಾಪಾರಸ್ಥರು ಯಾರು ಇರ್ತೀರಾ, ಮತ್ತು ಶೃಂಗಾರ ವಸ್ತುಗಳಂದರೆ ಏನು, ಈಗ ಹೆಣ್ಮಕ್ಳು ಏನು ಶೃಂಗಾರ ವಸ್ತು ಬಳೆಗಳಾಗ್ಬೋದು, ಅವ್ರಿಗೆ ಮೇಕಪ್ ಕಿಟ್ಗಳಾಗ್ಬೋದು, ಇದು ಯಾರು ಈ ರೀತಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತೀರಾ ಅವ್ರಿಗೆ ಇವತ್ತು ಲಾಭದಾಯಕವಾಗಿರುತ್ತೆ. ಹಾಗೆ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮೇಷರಾಶಿಯವರು. ವಿಶೇಷವಾಗಿ ಇವತ್ತು ಹಣಕಾಸು ವಿಚಾರ ಏನೋ ತಗೊಳೋದು, ಕೊಡೋದು ಅಥವಾ ವ್ಯವಹಾರ ಮಾಡೋದಿದ್ರೆ ಸ್ವಲ್ಪ ಎಚ್ಚರದಿಂದ ಮಾಡಿ ಅಂತ ಹೇಳುತ್ತೆ. ಹಾಗೆ ಗುತ್ತಿಗೆದಾರರಿಗೆ ಬಾಕಿ ಹಣ ಶೀಘ್ರದಲ್ಲಿ ಕೈ ಸೇರುವ ಸಾಧ್ಯತೆ ಇದೆ. ಅಂದರೆ ಯಾರೋ ಗುತ್ತಿಗೆದಾರರು ಇರ್ತಾರೆ, ಇವರೆಲ್ಲ ಏನಾಗ್ಬಿಡುತ್ತೆ ಗೊತ್ತಾ, ನೀವು ಕೆಲಸಗಳು ಮಾಡ್ತಾ ಇರ್ತೀರಾ, ನಿಮಗೆ ಆ ದುಡ್ಡು ಹಣ ಬರ್ತಾ ಇರಲ್ಲ, ಕೊಟ್ಟಿರಲ್ಲ. ಯಾಕಂದ್ರೆ ನೀವೆಲ್ಲ ಗುತ್ತಿಗೆದಾರರೆಲ್ಲ ಏನಾಗ್ಬಿಡುತ್ತೆ ಗೊತ್ತಾ, ಕೆಲಸ ಮಾಡಿ ದುಡ್ಡು ಇಸ್ಕೋಬೇಕು ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಅವರು ಪಾಪ ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿರ್ತೀರಾ, ಅದು ನಿಮಗೆ ಹಣ ಬರ್ತಾ ಇರಲ್ಲ. ಆದರೆ ಇವತ್ತು ನೋಡಿ, ಈ ಮೇಷರಾಶಿಯರು ಇರ್ತೀರಾ ಅವ್ರಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗೆ ವೃಷಭ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು. ವೃಷಭ ರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರಸ್ಥರಿಗೆ ಇವತ್ತು ಉತ್ತಮವಾದಂತಹ ಲಾಭ ಆಗುತ್ತೆ. ಲಾಭದ ನಿರೀಕ್ಷೆ ಇರುವವರೆಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡಬಹುದು. ಹಾಗೆ ಆಧ್ಯಾತ್ಮಿಕ ಮಂದಿರಗಳಿಗೆ ಭೇಟಿ ಕೊಡುವಂಥದ್ದು ಕೂಡ ನಿಮಗೆ ಅನುಕೂಲ. ಇವತ್ತು ಯಾರಾದರೂ ಈ ವೃಷಭ ರಾಶಿಯವರು ಆಧ್ಯಾತ್ಮಿಕ ಮಂದಿರ ಅಂದರೆ ದೇವಸ್ಥಾನಗಳೇ ಆಗ್ಬೋದು, ಅಥವಾ ಭಜನಾ ಮಂದಿರಗಳಾಗ್ಬೋದು, ಅಥವಾ ಯಾರು ಈಗ ಧಾರ್ಮಿಕವಾಗಿ ಒಂದು ಸ್ಥಳದಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ, ಒಂದು ಯಾರು ಸಮ್ಮೇಳನ ಆಗ್ಬೋದು, ಸಭೆ ಮಾಡ್ತಾ ಇರ್ತಾರೆ, ಇಲ್ಲೋಗಿ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಕೌಟುಂಬಿಕ ಕಲಹಗಳಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂಥದ್ದು ವೃಷಭ ರಾಶಿಯವರಿಗೆ. ಕೌಟುಂಬಿಕದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗೋದೆ ಅಂದರೆ ಕಲಹ, ಜಗಳಗಳು ಮನೆಯಲ್ಲಿ ಇದ್ದಿದ್ದೇನೆ. ಆದರೆ ನೋಡಿ, ಇವತ್ತು ನಾವು ತಿಳಿದು ನಡಬೇಕು. ಯಾಕೆಂದರೆ ಜಾತಕದಲ್ಲಿ ಇವತ್ತಿನ ನಮ್ಮ ಗೋಚಾರ ಫಲದಲ್ಲಿ ಜಗಳಗಳು ಆಗುತ್ತೆ ಅಂತ ಗೊತ್ತಿದ್ದು ನಾವು ಜಗಳ ಮಾಡಿದ್ರೆ ಅದು ನಮ್ಮದೇ ತಪ್ಪಾಗುತ್ತೆ. ಹಾಗಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಸರ್ಕಾರ ಕೆಲಸ ಇದ್ದಲ್ಲಿ ಕೆಲಸಗಳು ವಿಳಂಬ ಆಗುತ್ತೆ. ನೋಡಿ, ಸರ್ಕಾರ ಕೆಲಸದಲ್ಲಿ ಕೆಲವೊಂದು ಸಮಯದಲ್ಲಿ ವಿಳಂಬ ಆಗ್ತಾನೆ ಬರುತ್ತೆ. ಆದರೆ ಅದರಿಂದ ನೀವು ವಿಚಲಿತಲಾಗ್ದಿರಾ ಕೆಲಸದಲ್ಲಿ ಮುಂದೂಡ್ಕೊಂಡು
ಕರ್ಕೊಂಡು ಹೋಗಿ ನಿಮಗೆ ಅನುಕೂಲ ನೋಡಬಹುದು ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಈ ದಿನ ಬರುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ನೋಡಿ, ಯಾವುದೇ ಅವಕಾಶ ಬರಲಿ, ಕೆಲವರು ಅಂತ ಇರ್ತಾರೆ ನಮ್ಗೆ ಏನು ಅವಕಾಶನೇ ಸಿಗ್ತಾ ಇಲ್ಲ, ಏನು ಮಾಡೋಕ್ಕೂ ದಾರಿ ಕಾಣಲ್ಲ ಅಂತ. ನೋಡಿ, ಇವತ್ತು ನೀವೇನು ಅನ್ಕೊಂಡಿರ್ತಿರಲ್ಲ ಅದಕ್ಕೆ ಇವತ್ತು ಅವಕಾಶ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರಕುವಂಥದ್ದು, ಏನು ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಇವತ್ತು ತೋರ್ಪಡಿಸಿದಾಗ ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ದೊರಕುವಂಥದ್ದು ಕೂಡ ಮಿಥುನ ರಾಶಿಯವರಿಗೆ ನೋಡಬಹುದು. ಹಾಗೆ ಮದುವೆಗೆ ಸಂಬಂಧಿಸಿದ ಪ್ರಸ್ತಾಪವೊಂದು ಮನೆಯಲ್ಲಿ ನಡೆಯುವಂಥದ್ದು. ಮದುವೆ ಯಾರು ಮಿಥುನ ರಾಶಿಯವರು ಯಾರು ವಿವಾಹಾಕಾಂಕ್ಷೆಗಳಿರ್ತೀರಾ ಅವರಿಗೆ ಇವತ್ತು ಮದುವೆಯಲ್ಲಿ ಶುಭವಾರ್ತೆ ಕೇಳುವಂತಹ ಅನುಕೂಲ ಕೂಡ ಇದೆ. ಹಾಗೆ ಸ್ವಯಂ ಉದ್ಯೋಗಿಗಳಿಗೆ ಅಧಿಕ ಲಾಭ ಕಂಡು ಬರುವಂಥದ್ದು. ಯಾರು ಸ್ವಯಂ ಉದ್ಯೋಗ ಅಂತಂದ್ರೆ ಯಾರು ಬಿಸ್ನೆಸ್ಗಳು ಮಾಡ್ತಾ ಇರ್ತೀರಾ, ಸ್ವಂತಕ್ಕೆ ಬಿಸ್ನೆಸ್ಗಳು ಯಾರ್ಯಾರು ಮಾಡ್ತಾ ಇರ್ತೀರಾ, ಈ ಮಿಥುನ ರಾಶಿಯವರಿಗೆ ಇವತ್ತು ಲಾಭ ಕೂಡ ಕಾಣುವಂಥದ್ದು. ಹಾಗೆ ಕಟಕ ರಾಶಿ, ರಾಜಕಾರಣಿಗಳ ಸಹಕಾರ ದೊರೆಯುವುದು, ಮನೆಯಲ್ಲಿ ನಡೆಯಲಿರುವ ಮಂಗಳ ಕಾರ್ಯಗಳಿಗೆ ಖರ್ಚು ಆಗುವ ಸಾಧ್ಯತೆ ಕೂಡ ಹೆಚ್ಚಾಗುವಂಥದ್ದು ಕಟಕ ರಾಶಿಯವರಿಗೆ. ನೋಡಿ, ಇವತ್ತು ಮನೆಯಲ್ಲಿ ಯಾವುದೋ ಒಂದು ಶುಭ ಸಮಾರಂಭ ನಡೆಯುವ ಸಾಧ್ಯತೆ ಇದೆ, ಅದರಿಂದ ಹೆಚ್ಚು ಖರ್ಚಾಗುತ್ತೆ, ಅದು ಕಡಿವಾಣ ಹಾಕ್ಕೊಳ್ಳಿ. ಮತ್ತು ಈ ರಾಜಕೀಯದಿಂದ ನಿಮಗೆ ಅವರ ಅನುಗ್ರಹ ಸಿಗುವಂಥದ್ದು, ರಾಜಕೀಯದಲ್ಲಿ ಯಾರಿರ್ತೀರ ಅವ್ರಿಗೆ ಇವತ್ತು ಉನ್ನತವಾದಂತಹ ದಿನ ಕೂಡ ಬೇರೆ ಮೂಲಗಳಿಂದ ನಿಮಗೆ ಸಹಕಾರ ದೊರೆಯೋದು ಕೂಡ ಕಾಣ್ಬೋದು. ಹಾಗೆ ದೂರದ ಊರಿನ ಪ್ರಯಾಣ ಅನಿವಾರ್ಯವಾಗುವಂಥದ್ದು, ದೂರದ ಊರಕ್ಕೆ ಅನಿವಾರ್ಯವಾಗಿ ಹೋಗ್ಬೇಕಾಗುತ್ತೆ, ನಿಮಗೆ ಹೋಗ್ಲಿಕ್ಕೆ ಅದು ನಿಮ್ಗೆ ಇಷ್ಟ ಇರಲ್ಲ, ಅದು ಅನಿವಾರ್ಯವಾಗಿ ಇವತ್ತು ಹೋಗಲೇಬೇಕಾಗಿರೋ ಕಾರಣ ಇರೋದ್ರಿಂದ ಹೋಗಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನೋಡಿ, ಏನಾದರೂ ಸಾಲ ಮಾಡಬೇಕು ಅಂದ್ಕೊಂಡಿದ್ರೆ ಸಾಲ ತಗೊಳೋದು ಅಥವಾ ಕೊಡೋದೇ ಆಗಲಿ, ಯಾರಿಗೋ ಕೊಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ವ್ಯವಹಾರ ಮಾಡಬೇಕಾಗುತ್ತೆ ಕಟಕ ರಾಶಿಯವರು. ಹಾಗೆ ಸಿಂಹ ರಾಶಿ, ಕೆಲಸದಲ್ಲಿ ವಿಶೇಷ ಆಸಕ್ತಿ ವಹಿಸುವಿರಿ, ಹಿರಿಯರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬರುವಂಥದ್ದು. ಯಾರು ಮನೆಯಲ್ಲಿ ನಿಮಗೆ ಹಿರಿಯರಿರ್ತಾರೆ, ತುಂಬ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ನಿಮಗೆ ಏನು ದಾರಿನೇ ಕಾಣ್ತಾ ಇರಲ್ಲ, ಈ ರೀತಿ ಇದ್ದಂಥವ್ರಿಗೆ ಇವತ್ತು ನಿಮಗೆ ಅನುಕೂಲದ ವಾತಾವರಣ ಕಾಣುವಂಥದ್ದು. ಹಾಗೆ ಕೆಲಸದಲ್ಲಿ ನೀವು ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ತುಂಬ ಆಸಕ್ತಿ ಕೂಡ ಇವತ್ತು ನೀವು ಸಿಂಹರಾಶಿಯವರಿಗೆ ಗೋಚಾರ ಆಗ್ತಾ ಇದೆ. ಹಾಗೆ ವಿದೇಶದಲ್ಲಿ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಅನೇಕ ಬಾರಿ ಆಲೋಚನೆ ಉತ್ತಮವಾಗಿರುವಂಥದ್ದು. ಯಾರು ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿರ್ತೀರಾ ಮತ್ತೆ ಅಥವಾ ಮಾಡಬೇಕು ಅನ್ಕೊಳ್ತಾ ಇರ್ತೀರಲ್ವಾ, ಅವರು ಸ್ವಲ್ಪ ನೀವು ವಿಚಾರ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ತುಂಬ ಅನೇಕ ಬಾರಿ ಆಲೋಚನೆ ಅಂತ. ನೋಡಿ, ಒಂದಲ್ಲ ಎರಡಲ್ಲ, ಸ್ವಲ್ಪ ಹಿಂದೆ ಮುಂದೆ. ಯಾಕಂದ್ರೆ ನಮ್ಮ ಹತ್ರನೋ ಅಕ್ಕಪಕ್ಕದಲ್ಲಿ ಕೆಲಸಗಳು ಬೇರೆ, ಇದು ವಿದೇಶದ ವ್ಯವಹಾರ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದಾಗ ನಿಮಗೆ ಅನುಕೂಲಗಳು ನೋಡ್ಬೋದು. ಹಾಗೆ ಕನ್ಯಾ ರಾಶಿ, ನೋಡಿ, ಮಿತ್ರರ ಸಹಾಯದಿಂದ ಕೆಲಸಗಳು ಸುಸೂತ್ರವಾಗಿ ನಡೆಯುವಂಥದ್ದು, ಅಂದರೆ ಸ್ನೇಹಿತರ ಸಹಕಾರದಿಂದ ಇವತ್ತು ಮಾಡುವ ಕೆಲಸ ಕಾರ್ಯಗಳು ನಿಮಗೆ ಈಸಿಯಾಗಿ ಕೆಲಸಗಳಾಗುತ್ತೆ. ಹಾಗೆ ತುಂಬ ಕಷ್ಟ ಅನುಭವಿಸ್ತಿರ್ತಾರೆ, ದೇಹದಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಅದರಿಂದ ಅನಾನುಕೂಲಗಳು ಜಾಸ್ತಿ ಆಗುವಂಥದ್ದು ಗೋಚರ ಆಗ್ತಾ ಇದೆ. ಹಾಗೆ ಅಂದರೆ ಅದರಿಂದ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ನೀವು ಬೇರೆಯವರಿಗೆ ಅದನ್ನು ವಹಿಸುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೆ ನಿಮ್ಮ ಕೈಲಿ ಆಗಲ್ವಾ, ಬೇರೆಯವರಿಗೆ ಕೊಡಿ, ಕೆಲಸ ಆಗುತ್ತೆ ಇವತ್ತು. ಮತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತೆ, ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು. ಹಾಗೆ ತುಲಾ ರಾಶಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು, ದೂರದ ಪ್ರಯಾಣದ ವಿಚಾರದಲ್ಲಿ ಎಚ್ಚರ ಅಗತ್ಯ. ನೋಡಿ, ತುಂಬ ಶ್ರಮ ಪಡ್ತಾ ಇರ್ತೀರಾ, ನಮಗೇನು ಕೆಲಸಗಳು ಆಗ್ತಾ ಇರಲ್ಲ ಅಂತ ಇರ್ತಾರಲ್ವ, ಅವರಿಗೆ ತುಲಾ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಗುವಂಥದ್ದು. ಹಾಗೆ ದೂರದ ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದರೆ ಎಲ್ಲ ತುಂಬ ದೂರ ಹೋಗ್ಬೇಕಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಕಂಡು ಬರುವಂಥದ್ದು. ನೋಡಿ, ಕುಟುಂಬದಲ್ಲಿ ಸಮಸ್ಯೆಗಳು ದಿನನಿತ್ಯವೂ ಇದ್ದಿದ್ದೇನೆ, ಆದರೆ ಇವತ್ತು ನಿಮಗೆ ಸಮಸ್ಯೆಗಳು ನಿಮ್ಗೆ ಕಡಿಮೆ ಆಗ್ತಾ ಬರುವಂಥದ್ದು ಕೂಡ ನಿಮ್ಗೆ ಲಕ್ಷಣಗಳು ಗೋಚಾರ ಆಗ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಬಹಳಷ್ಟು ಜಾಗೃತಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾರು ಸರ್ಕಾರಿ ಕೆಲಸ ಮಾಡ್ತಿರ್ತೀರ ಅವ್ರು ಜಾಗರೂಕತೆಯಿಂದ ಇರ್ರಿ. ಹಾಗೆ ಹಳೆಯ ಸಾಲದ ಸಮಸ್ಯೆಗಳು ಕಾಡುತ್ತೆ ಮತ್ತು ಈ ದಿನ ಮಾಡುವ ವ್ಯವಹಾರಗಳು ಉತ್ತಮವಾಗಿರುತ್ತೆ. ಏನೇ ವ್ಯವಹಾರ ಮಾಡಿ ಇವತ್ತು ಅನುಕೂಲ ಆಗುತ್ತೆ. ಹಾಗೆ ಹಳೆಯ ಸಾಲದ ಬಾಧೆ ಕೂಡ ಕಾಡುವಂತಹ ಲಕ್ಷಣಗಳು ಕೂಡ ಜಾಸ್ತಿ ಇದೆ. ಹಾಗೆ ಧನಸ್ಸು ರಾಶಿ, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಹೆಚ್ಚು ಸಮಸ್ಯೆ ಉಂಟು ಮಾಡುವಂಥದ್ದು. ಯಾರಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡ್ತಾ ಇರ್ತಿರಲ್ಲ, ಧನಸ್ಸು ರಾಶಿಯವರು ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾಡಬೇಕಾಗುತ್ತೆ, ಇವತ್ತು ಸಮಸ್ಯೆ ಎದುರಾಗ್ತಾ ಇದೆ. ಹಾಗೆ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು, ಏನೇ ಕೆಲಸ ಮಾಡಿ ಇವತ್ತು ಸ್ವಲ್ಪ ತಡ ಆಗ್ತಾ ಇರುತ್ತೆ. ಹಾಗೆ ಆತ್ಮೀಯರೊಂದಿಗೆ ಕಲಹ, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಆತ್ಮೀಯರೊಂದಿಗೆ ಜಗಳಗಳು ಆಗ್ತಾ ಇರುತ್ತೆ. ಮತ್ತೆ ಇವತ್ತು ನೋಡಿ, ಈ ಧನುಸ್ಸು ರಾಶಿಯವರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಇವತ್ತು ಯಾವುದೇ ಕೆಲಸ ಮಾಡಿದ್ರು ಕೂಡ ನೋಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಮಕರ ರಾಶಿ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಗುತ್ತಿಗೆ ಕೆಲಸಗಾರರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು. ಮನೆಯಲ್ಲಿ ತುಂಬ ಇವತ್ತು ನೆಮ್ಮದಿಯಾಗಿರ್ತೀರಾ, ಮತ್ತು ಯಾರು ಗುತ್ತಿಗೆ ಕೆಲಸ ಮಾಡ್ತಿರ್ತೀರಾ ಅವರಿಗೆ ಕೂಡ ಇವತ್ತು ಅನುಕೂಲ ಆಗುತ್ತೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಈ ದಿನ ಹೆಚ್ಚು ಖರ್ಚುಗಳು ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮನೆಯವ್ರ ಜೊತೆಗಿದ್ರೇ ನಿತ್ಯವೂ ಖರ್ಚು ಇದ್ದೇ ಇರುತ್ತೆ, ಆದರೆ ಇವತ್ತು ಹೆಚ್ಚು ಖರ್ಚಾದರೂ ಕೂಡ ಸಂತೋಷದ ವಾತಾವರಣ ನಿಮ್ಮದಾಗುತ್ತೆ. ಹಾಗೆ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಇರೋದ್ರಿಂದ ಮಿತ್ರರಿಂದ ಕೂಡ ಸಹಕಾರ ಆಗುವಂಥದ್ದು. ವಿದೇಶ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವತ್ತು ಮಾಡಿ ನೀವು ಮಕರ ರಾಶಿಯವರು, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ
ಈ ಮಿತ್ರರ ಸಹಕಾರ ಕೊಡಿ. ಯಾರೋ ವಿದೇಶದಲ್ಲಿರೋರೋ ಅಥವಾ ಇಲ್ಲಿಂದನೋ ನಿಮಗೆ ಏನೋ ಒಂದು ಯಾವುದೋ ಕಡೆಯಿಂದ ಒಳ್ಳೆ ಮೂಲಗಳಿಂದ ನಿಮಗೆ ಅನುಕೂಲದ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹಾಗೆ ಕುಂಭರಾಶಿ, ಯಾವುದೇ ನಿರ್ಧಾರಗಳನ್ನು ಒಬ್ಬರೇ ತೆಗೆದುಕೊಳ್ಳುವುದಕ್ಕಿಂತ ಮನೆಯವರೊಂದಿಗೆ ಚರ್ಚಿಸಿ ಮಾಡುವ ಕೆಲಸ ನಿಮಗೆ ಉತ್ತಮ ಫಲ ಸಿಗುವಂಥದ್ದು. ಏನೇ ನಿರ್ಧಾರ ಮಾಡಿರಿ, ಸ್ವಂತಕ್ಕೆ ಯೋಚನೆ ಮಾಡಬೇಡಿ. ಇವತ್ತು ಮನೆಯವ್ರ ಹತ್ರ ಡಿಸ್ಕಷನ್ ಮಾಡಿ, ಅವ್ರ ಹತ್ರ ವಿಚಾರ ಮಾಡಿ, ಯಾವುದೇ ಕೆಲಸ ಮಾಡಿದ್ರು ಕೈ ಹಾಕಿದ್ರೆ ನಿಮಗೆ ಇವತ್ತು ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶ ಪ್ರಾಪ್ತಿಯಾಗುತ್ತೆ. ಅಂದರೆ ಮಾಡುವ ಕೆಲಸ ಕಾರ್ಯದಲ್ಲಿ ಹೊಸದಾಗಿ ಏನು ನಿಮ್ಮ ಮೇಲೆ ಜವಾಬ್ದಾರಿ ಬೀಳುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಪ್ರೇಮ ವಿಚಾರಕ್ಕೆ ಹಿರಿಯರ ಬೆಂಬಲ ಸಿಗುವಂಥದ್ದು ಕೂಡ ನೋಡ್ಬೋದು. ನೋಡಿ, ಅವಾಗಲೇ ಹೇಳಿದ್ವಿ, ನೀವು ಏನೇ ಮಾಡಿ ಹಿರಿಯರ ಬೆಂಬಲ ತಗೊಳ್ಳಿ, ಇವತ್ತು ನಿಮಗೆ ಅನುಕೂಲ ಆಗುತ್ತೆ. ಕಡೆಯ ರಾಶಿ ಮೀನರಾಶಿ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ. ಹಿರಿಯರು ಮಾಡಿದ ಚರ ಸ್ಥಿರ ಆಸ್ತಿಗಳ ವಿಚಾರದಲ್ಲಿ ದಾಯಾದಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡುವಂಥದ್ದು. ನೋಡಿ, ವ್ಯಾಪಾರಿಗಳಿಗೆ ಅನುಕೂಲ ಇದೆ, ಆದರೆ ಯಾವಾಗ ಈ ಹಿರಿಯರ ಆಸ್ತಿ ವಿಚಾರ ಬಂದಾಗ ಸ್ವಲ್ಪ ಇವತ್ತು ಕಿರಿಕಿರಿ ಉಂಟಾಗುವಂಥದ್ದು. ಚರ ಆಸ್ತಿ ಆಗಲಿ, ಸ್ಥಿರ ಆಸ್ತಿ ಆಗಲಿ, ಅಂದರೆ ನಮ್ಗೆ ಹಿಂದೆಯಿಂದ ಪೂರ್ವಜರಿಂದ ಬಂದಿದ್ರ ಆಸ್ತಿ ಆಗಲಿ, ಅಥವಾ ಒಂದು ಈಗ ಮಧ್ಯ ಒಂದು ಇದರಲ್ಲಿ ತಗೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಆಸ್ತಿನ. ಈ ವಿಚಾರದಲ್ಲೂ ಕೂಡ ಇವತ್ತು ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ದಾಯಾದಿಗಳಂದ್ರೆ ಯಾರು ಇಲ್ಲ, ನನ್ನ ತಮ್ಮಗಳಿಂದ ಇಂಥವರಿಂದ ನಿಮಗೆ ತೊಂದರೆ ಆಗುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗೆ ಆರ್ಥಿಕ ಸ್ಥಿತಿಯಲ್ಲಿ ಹಿನ್ನಡೆ ಕಂಡು ಬರುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ಅಂದರೆ ಆರ್ಥಿಕದಲ್ಲಿ ಈ ರೀತಿ ಆಸ್ತಿ ವಿಚಾರಗಳಲ್ಲಿ ಗದ್ದಲಗಳು ಆದಾಗ ಎಲ್ಲರಿಗೂ ಕೂಡ ಸ್ವಲ್ಪ ತೊಂದರೆಗಳು ಅನುಭವಿಸ್ತೀರಾ. ಹಾಗಾಗಿ ಈ ರೀತಿ ಇವತ್ತು ಲಕ್ಷಣಗಳು ಇರುವುದರಿಂದ ಮಾತಾಡುವ ಕ್ರಮದಲ್ಲಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ಮಾತಾಡಿದ್ರೆ ನಿಮಗೆ ಅನುಕೂಲವನ್ನು ನೋಡ್ಬೋದು. ಸರಿ ಗುರುಗಳೇ, ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ, ಮತ್ತೆ ಶುಭ ಫಲ ಏನಿದೆ, ಅಶುಭ ಫಲ ಇದ್ದವರು ಹೇಗೆ ಒಂದು ಪರಿಹಾರವನ್ನ ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಗಳಲ್ಲಿ ಪೂಜೆ, ಹೋಮ ಹವನ, ಶುಭ ಕಾರ್ಯ, ಮಂಗಳ ಕಾರ್ಯ, ಗೃಹ ಪ್ರವೇಶ, ನಾಮಕರಣ, ಹಾಗೆಯೇ ಜಾತಕ ಯಾರು ಬರೆಸಿಕೊಂಡಿಲ್ವೋ ಅಥವಾ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಆಸಕ್ತಿ ಇರುವಂತವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರ ನಂಬರನ್ನ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಅವರನ್ನ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಮದುವೆ ವಿಳಂಬ ಆಗೋದು ಯಾಕೆ? ಮತ್ತೆ ನೀವು ಮೊದಲಿನ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ವಿಚಾರವನ್ನ ಮಾತಾಡಿದ್ವಿ. ಈಗ ರಾಶಿಗಳ ಮುಖಾಂತರವಾಗಿ ಏನಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಹಾರವನ್ನ ಕಂಡುಕೊಳ್ಬಹುದಾ, ಹೇಗೆ ಅಂತ? ಹೌದು, ನೋಡಿ, ಮದುವೆ ವಿಚಾರ ನಾವು ನಿನ್ನೆನೂ ಕೂಡ ಮದುವೆ ವಿಚಾರವಾಗಿನೇ ಮಾತಾಡಿದ್ವಿ. ಆ ಮದುವೆ ವಿಚಾರ ಕುಜ ದೋಷದ ಬಗ್ಗೆ ಮಾತಾಡಿದ್ವಿ. ಕೆಲವ್ರಿಗೆ ನೋಡಿ ಕುಜ ದೋಷ ಏನಿರಲ್ಲ. ಈಗ ಗೊತ್ತಾಗುತ್ತಲ್ವಾ, ಕುಜ ದೋಷ ಕೇಳ್ತಾರೆ, ಇಲ್ಲ ಕುಜ ದೋಷ ಇಲ್ಲ, ಏನು ದೋಷ ಇಲ್ಲ ಅಂತಾರೆ. ಆಯ್ತು, ಕುಜ ದೋಷ ಇದ್ರೆ ಕುಜ ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ರು ಕೂಡ ಮದುವೆ ಆಗ್ತಾ ಇರಲ್ಲ. ಕುಜ ದೋಷ ಆಯ್ತು, ಏನೋ ಹೇಳಿದ್ರು ಕುಜ ದೋಷ ಅಂದಿದ್ರ, ಸರಿ ಆಯ್ತು, ಪೂಜೆ ಆಯ್ತು, ಹೋಮ ಆಯ್ತು, ಕುಂಭ ವಿವಾಹ ಆಯ್ತು, ಎಲ್ಲ ಆಯ್ತು, ಆದ್ರೂ ಕೂಡ ಮದುವೆ ಆಗ್ತಾ ಇರಲ್ಲ. ಇವರೆಲ್ಲ ಏನ್ ಮಾಡ್ಬೇಕು ನೋಡಿ, ಯಾಕಂದ್ರೆ ಈ 30-35 ದಾಟ್ಬಿಟ್ರೆ ತುಂಬಾ ಅವ್ರಿಗೆ ಟಾರ್ಚರ್ ಆಗ್ತಾ ಇರುತ್ತೆ. ಮನೆಗಳಲ್ಲಿ ಆಗ್ಲಿ ಅಥವಾ ಸಂಬಂಧಗಳಲ್ಲಾಗ್ಲಿ ಎಲ್ರು ಕೇಳೋದು ಅದನ್ನೇ, ಮದ್ವೆ ಯಾವಾಗಪ್ಪ ಅಂತ. ಅವ್ರಿಗೆ ಎಷ್ಟು ಅವ್ರು ಅನುಭವಿಸ್ತಾ ಇರ್ತಾರೆ ಅಂತಂದ್ರೆ, ಸುತ್ತಮುತ್ತಲಿರುವವರು ಸಾಕು. ಹೌದು, ಅವ್ರಿಗೆ ಬೇರೆ ಕಡೆ ಗಮನನೇ ಆಗಲ್ಲ. ಎಲ್ಲೋ ಪಾಪ ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ, ಮನೆ ಕಡೆ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿದ್ರು ಅವ್ರಿಗೆ ಒಂದು ಮದ್ವೆ ವಿಚಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ. ನೋಡಿ, ಕೆಲವ್ರಿಗೆ ಇನ್ನೂ ಅವ್ರಿಗೆ ಉದ್ಯೋಗನೇ ಸಿಕ್ಕಿರಲ್ಲ, ಒಂದು ಕೆಲಸನೇ ಇರಲ್ಲ. ಅವ್ರಿಗೆ ನೋಡಿ, ಅವ್ರದ್ದು ಗ್ರಹಚಾರ ಫಲ ಅವ್ರಿಗೆ ಎಷ್ಟು ಬೇಗ ಮದುವೆಗಳಾಗ್ಬಿಡುತ್ತೆ. ಯಾಕಂದ್ರೆ ಈಗಿರೋ ಒಂದು ಕಾಲಘಟ್ಟದಲ್ಲಿ ಮದುವೆಗೆ ತುಂಬಾ ಪ್ರಾಶಸ್ತ್ಯ ಇದೆ. ಮದುವೆ ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ತುಂಬಾ ಅವ್ರಿಗೆ ಮೆಂಟಲ್ ಟಾರ್ಚರ್ ಮಾಡ್ಬಿಡ್ತಾರೆ ಈ ಮದುವೆ ಆಗಿಲ್ದವ್ರಿಗೆ. ಯಾರು ಮಾಡೋದು? ಇವ್ರ ಜೊತೆಗಿರೋರು ಮನೆಯವರಿಂದ ತೊಂದರೆ, ಮನೆಯಲ್ಲೂ ತುಂಬಾ ಈಗ ಇವ್ರ ಪಾಪ ಯಾರೋ ಏನಾಗ್ಬಿಡುತ್ತೆ ಗೊತ್ತಾ, ಕೆಲವೊಂದು ವಿಚಾರದಲ್ಲಿ ಈ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಅವ್ರಿಗೂ ಕೆಲವೊಂದು ಆಸೆಗಳು ಇರುತ್ತೆ, ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಇರುತ್ತೆ. ಯಾಕಂದರೆ ಈಗ ಹಿಂದಿನ ಕಾಲದಲ್ಲೆಲ್ಲ ಬಿಡಿ, ಅದೇನೋ ಅವ್ರ ಜಾತಕ ಅವರೇ ನೋಡ್ಬಿಟ್ಟು ಅವರು ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣು ಮದುವೆ ಟೈಮಲ್ಲಿ ನೋಡ್ತಿದ್ರಂತೆ, ನೋಡೋದೇ ಕಷ್ಟ ಆಗ್ತಿತ್ತಂತೆ. ಬರ್ತಾ ಏನಾಯಿತು, ಹೋಗಿ ನೋಡ್ಕೊಂಬರೋದೆಲ್ಲ ಇತ್ತು, ಆಯಿತಾ. ಇವಾಗೆಲ್ಲ ಹಂಗಿಲ್ಲ. ಇವಾಗ ಸ್ವಲ್ಪ ಹೆಣ್ಣಿಗೂ ಅಷ್ಟೇ ಸ್ವಲ್ಪ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ಆಯಿತಾ. ಹೆಣ್ಣು ಏನೋ ಅಬಲೆ ಅಲ್ಲ ಸಬಲೆ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೂ ಕೆಲವೊಂದು ಆಸೆಗಳು ಆಕಾಂಕ್ಷೆಗಳು ಇರುವಂಥದ್ದು. ಅವರು ಏಕೆಂದರೆ ಈಗೆಲ್ಲ ನೋಡ್ತಾ ಇರ್ತಾರಲ್ವಾ, ಈಗಿನ ಕಾಲಘಟ್ಟದಲ್ಲಿ ಎಲ್ರೂ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ನೋಡಿ ಜೀವನ ಮಾಡೋದು ಸಾಮಾನ್ಯ, ಎಲ್ಲರೂ ಕೂಡ ಇದ್ದಿದ್ದೇನೆ. ಯಾರಿಗೆ ಆಸೆ ಇಲ್ಲ ಹೇಳಿ?
ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಹಾಗಾಗಿ ಇಂಥ ವಿಚಾರದಲ್ಲಿ ಮದುವೆ ವಿಚಾರ ಬಂದಾಗ ಒಂದು ಹೆಣ್ಣು ಒಂದು ಗಂಡು ಇವಾಗ ಜಾತಕಕ್ಕಿಂತ ಅವ್ರ ಮನಸ್ಸು ಕೊಡಬೇಕು. ಈ ರೀತಿಯೇ ಮದುವೆಗಳು ಇವಾಗ ಮಾಡ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಬ್ಬರಿಗೆ ಆ ರೀತಿ ಬೇಕು, ಕೆಲವರಿಗೆ ಕೆಲಸದಲ್ಲಿರೋರು ಬೇಕಾಗುತ್ತೆ, ಕೆಲವರು ಏನೋ ಅವ್ರಿಗೆ ಅವನು ಹೆಂಗೆ ನೋಡ್ಕೊತಾರೆ ಮನುಷ್ಯ ಅನ್ನೋದು ಬೇಕಾಗುತ್ತೆ. ಇನ್ನು ಕೆಲವರು ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಗೊತ್ತಾ, ಅವರು ಆಸ್ತಿನೋ ಪಾಸ್ತಿನೋ ಅವ್ರು ನೋಡಲ್ಲ, ಆ ಮನುಷ್ಯ ಎಂತವನು. ಯಾಕೆಂದರೆ ಸಾಮಾನ್ಯ ನಾವು ನೋಡಿ ತುಂಬ ಹುಡುಗಿರಲ್ಲಿ ನೋಡಿರ್ತೀವಿ ನಾವು, ಅವನು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರೆ ಸಾಕಪ್ಪ, ಒಳ್ಳೆ ಹುಡುಗ ಸಿಕ್ಕರೆ ಸಾಕು ಅನ್ನೋದು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಈ ಮದುವೆ ವಿಚಾರ ಬಂದಾಗ ಒಳ್ಳೆಯವ್ರು ಸಿಗಲ್ಲ ಅಂತ ಹೇಳ್ತಾರೆ ನೋಡಿ. ಆ ರೀತಿ ತೊಂದರೆಗಳು ಪಾಪ ತುಂಬ ಜನ ಅನುಭವಿಸ್ತಾ ಇರ್ತಾರೆ. ಅದಕ್ಕೂ ಕೆಲವೊಂದು ಪರಿಹಾರಗಳಿರುತ್ತೆ ಮಾಡ್ಕೊಂಡಾಗ ಅನ್ಯೂನ್ಯತೆ. ಯಾಕೆಂದರೆ ಈ ಉಚ್ಚಾಟನ ಏನೋ ತೊಂದರೆಗಳು ದೋಷ ಆಗಿರುತ್ತೆ, ಅಥವಾ ಯಾವುದೋ ದೃಷ್ಟಿ ದೋಷಗಳಿಂದ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಆಸ್ತಿ ಇರುತ್ತೆ, ಮನೆ ನೋಡಿ ಕುತ್ಕೊಂಡು ತಿನ್ನುವಷ್ಟು ಆಸ್ತಿ ಇರುತ್ತೆ, ಇಬ್ಬರಲ್ಲೂ ದಾಂಪತ್ಯ ಸುಖ ಇರಲ್ಲ. ಇಂಥವ್ರಿಗೆ ಏನು ಪರಿಹಾರಗಳು ಮಾಡ್ಕೋಬೇಕು ಇವೆಲ್ಲ ನೋಡಿ, ಈ ಮದುವೆ ವಿಚಾರ ಬಂದಾಗ ಇವೆಲ್ಲ ಇರುತ್ತೆ. ಹಾಗಾಗಿ ಯಾರಿಗೆ ಈಗ ನೋಡಿ ಇವತ್ತಿನ ನಾವು ಒಂದು ಸಂಚಿಕೆಯಲ್ಲಿ ಏನು ಮಾತಾಡ್ತಿದ್ದೀವಿ ಅಂತಂದರೆ, ಮದುವೆ ಆಗಿಲ್ಲ ಅಂತಂದರೆ ಏನು ಪರಿಹಾರಗಳು ಮಾಡ್ಕೋಬೇಕು. ಹಾಗಾದ್ರೆ ಗುರುಗಳೇ, ಇದನ್ನ ಈಗ ರಾಶಿಗಳ ಮುಖಾಂತರವಾಗಿ ನಾವು ಹೇಗೆ ತಿಳ್ಕೊಬಹುದು ಅಂತ? ಈಗ ನೋಡಿ, ಕೆಲವೊಂದು ವಿಚಾರದಾಗ ಈಗ ಹೇಳ್ಬೋದು, ಏನೋ ಸ್ತ್ರೀ ದೋಷದಿಂದ ಮದುವೆ ಆಗಿಲ್ಲ, ಅದರಿಂದ ಮದುವೆ ಆಗಿಲ್ಲ, ನಾವು ಏನೇನೋ ಜಾತಕ ನೋಡಿದಾಗ ಏನೋ ಸಾವಿರಗಳು ಹೇಳ್ತೀವಿ. ಕೆಲವರು ಅದನ್ನ ಮಾಡಿಸ್ಲಿಕ್ಕಾಗಲ್ಲ, ಮತ್ತು ಅವ್ರಿಗೆ ಗೊತ್ತಾಗಿರಲ್ಲ. ಅಂಥವ್ರಿಗೇನು, ಈ ಲಗ್ನದಿಂದ ಮತ್ತು ರಾಶಿಗಳಿಂದ, ಯಾವ ಲಗ್ನದಲ್ಲಿ ಜನನ ಆಗಿರುತ್ತೆ ಮತ್ತು ಯಾವ ರಾಶಿಯವ್ರಿಗೆ ಏನು ಪರಿಹಾರ ಮಾಡ್ಕೊಂಡ್ರೆ, ಇದೆಲ್ಲ ಸುಲಭ ಪರಿಹಾರಗಳು ನೋಡಿ. ಕೆಲವೊಂದು ನಾನು ಪರಿಹಾರಗಳು ಹೇಳ್ತೀನಿ. ಈಗ ಯಾವ ಲಗ್ನ ಮತ್ತು ಯಾವ ರಾಶಿಯವ್ರಿಗೆ ಏನು ಪರಿಹಾರ ಮಾಡ್ಕೋಬೇಕಂತ ನೋಡಿ. ಈಗ ನಿಮಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ನಮ್ದು ಏನು ರಾಶಿ ಅಂತ. ತುಲಾ ಆಗ್ಬೋದು, ಕನ್ಯಾ, ಮೀನ, ಏನೋ ಒಂದು ರಾಶಿ ಇರುತ್ತೆ. ಎಲ್ಲರಿಗೂ ಕೂಡ ರಾಶಿ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ. ಅಂಥವ್ರು ಏನು ಪರಿಹಾರಗಳು ನೋಡಿ, ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಹೇಳ್ತೀನಿ, ಒಂದು ಮಾಡ್ಕೊತ ಹೋಗಿ. ಯಾರಿಗೆ ಮದುವೆಗಳಾಗಿಲ್ಲ ಅವ್ರಿಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ನೋಡಿ, ಈ ಮೇಷ ಮತ್ತು ವೃಶ್ಚಿಕ ಲಗ್ನದವರು ಅಥವಾ ರಾಶಿಯವರು ಯಾರಿಗಾದರೂ ನಿಮ್ಮ ಲಗ್ನ ನಿಮಗೆ ಗೊತ್ತಿದ್ರೆ ನೋಡಿ, ಒಂದು ಜಾತಕ ಬರೆಸಿದಾಗ ಅವ್ರು ಹೇಳ್ತಾರೆ ನಿಮ್ಮದು ಈ ನಕ್ಷತ್ರ ಬರುತ್ತೆ, ನಿಮ್ಮ ಲಗ್ನ ಇದು, ನಿಮ್ಮ ರಾಶಿ ಇದು ಅಂತ. ಇದು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾಗಿರೋ ಒಂದು ಏನಿದು ಬೇಸಿಕ್ ಇನ್ಫಾರ್ಮೇಷನ್ ಇದೆಲ್ಲ. ಇದು ನಮ್ಮ ಲಗ್ನ ಗೊತ್ತಿರುತ್ತೆ. ಲಗ್ನ ಗೊತ್ತಿಲ್ಲದವ್ರಿಗೆ ರಾಶಿ ಮೇಲೆ ಹೇಳ್ತೀನಿ ನೋಡಿ. ಈ ಮೇಷ ಮತ್ತು ವೃಶ್ಚಿಕ ಲಗ್ನದವರು ಅಥವಾ ರಾಶಿಯವರು ಕುಜ ಜಪ ಮಾಡಬೇಕು, ಅಂದರೆ ಮಂಗಳನನ್ನು ಜಪ ಮಾಡಬೇಕು. ಮಂಗಳ ನೋಡಿ, ಬೆಳಿಗ್ಗೆ ಹೊತ್ತು ಮಾಡಿ, ಒಂದು 12 ಮಾಡಿ, ಒಂದು 108 ಮಾಡಿ, ಇಲ್ಲ 54 ಮಾಡಿ, ಎಷ್ಟು ಆಗುತ್ತೆ ನಿಮಗೆ ಅಷ್ಟು ಜಪ ಮಾಡುವಂಥದ್ದು ನೋಡಿ. ಕಾಲಕ್ರಮೇಣ ಮಾಡಬೇಕು. ಜಪ ಮಾಡಿ ಇವತ್ತು ಮಾಡಿದ್ವಿ, ಏನು ಇವತ್ತೇ ಮದುವೆ ಆಗ್ಬಿಡುತ್ತಾ? ಆಗಲ್ಲ, ಅದು ಮಾಡಬೇಕು. ಅದಕ್ಕೂ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ದೈವರನ್ನು ನಂಬಿ ಎಲ್ಲ ಥರನೂ ನೀವು ಮಾಡಿರ್ತೀರ, ಲಾಸ್ಟಿಗೆ ಆಗಿಲ್ಲ ಟೈಮಲ್ಲಾದರೂ ಇದನ್ನು ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಕೂಜ ಜಪವನ್ನು ಮಾಡುವಂಥದ್ದು. ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಬೇಕು. ಸುಬ್ರಹ್ಮಣ್ಯ ದೇವ್ರನ್ನ ಯಾರಿಗೆ ಹೇಳ್ತಾರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮತ್ತು ಆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ಮತ್ತು ತೊಗರಿಬೇಳೆ ದಾನ ಮಾಡಬೇಕು ನೋಡಿ. ವಿಶೇಷವಾಗಿ ತೊಗರಿಬೇಳೆಯನ್ನು ಇಟ್ಕೊಂಡು, ಈಗ ನಿಮಗೆ ಆ ತೊಗರಿಬೇಳೆ ಅಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಒಂದು 1/4 kg ಆಗುತ್ತಾ ತಗೊಳ್ಳಿ, ಇಲ್ಲ ಅರ್ಧ kg, ಒಂದು ನಿಮ್ಮ ಯಥಾಶಕ್ತಿ ಅದರಲ್ಲಿ ಒಂದು ದಕ್ಷಿಣೆ ಇಟ್ಕೊಳ್ಳಿ. ಒಂದು ದಕ್ಷಿಣೆ ಇಟ್ಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾವುದೋ ಒಂದು ಬಡವರಿಗೂ ಅಥವಾ ಒಂದು ದೇವಸ್ಥಾನಗಳಲ್ಲಿ ನೋಡಿ, ಯೋಗ್ಯರಿಗೆ ಕೊಡಬೇಕು, ಅಯೋಗ್ಯರಿಗಲ್ಲ, ಯೋಗ್ಯರಿಗೆ ಕೊಡಬೇಕು. ಯಾರೇ ಆಗಲಿ, ದೇವಸ್ಥಾನದಲ್ಲಿ ಅರ್ಚಕರು, ಅವರು ವೃತ್ತಿ ಮಾಡ್ತಾ ಇರೋರು, ಯಾವಾಗಲೂ ದೈವ ಇದರಲ್ಲಿ ಇರ್ತಾರೆ, ಅಂಥವ್ರಿಗೆ ಕೊಡಿ. ಅಥವಾ ನಿಮ್ಗೆ ಅಲ್ಲಿರೋ ಸಿಕ್ಕಿಲ್ವಾ, ದಾನ ತಗೊಳ್ಳೋರಿಗೆ ನೋಡಿ, ಯೋಗ್ಯರಿಗೆ ದಾನ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು ಈ ಮೇಷ ಮತ್ತು ವೃಶ್ಚಿಕದವ್ರಿಗೆ. ಹಾಗೆ ವೃಷಭ ಮತ್ತು ತುಲಾ ರಾಶಿಯವರು ನೋಡಿ, ವೃಷಭ ಮತ್ತು ತುಲಾ ಲಗ್ನ ಆಗಲಿ ಅಥವಾ ರಾಶಿಯವರಿಗೆ ಇವ್ರು ಏನು ಮಾಡಬೇಕು, ಶುಕ್ರ ಗ್ರಹನ ಆರಾಧನೆ ಮಾಡ್ಕೋಬೇಕಾಗುತ್ತೆ. ಶುಕ್ರ ಆಗೆ ನಮಃ ಅಂತ ಹೇಳ್ತಾ ಜಪ ಮಾಡಿ ಶುಕ್ರನ ಆರಾಧನೆ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಮತ್ತು ದುರ್ಗಾ ಪಾರಾಯಣ ಮಾಡಿಸುವಂಥದ್ದು. ಹಾಗೆ ಚಂಡಿಕಾ ಪಾರಾಯಣ ಮಾಡಿಸ್ಬೇಕು. ಈಗ ಚಂಡಿಕಾ ಪಾರಾಯಣ ಎಲ್ಲ ಕೆಲವರು ಮಾಡ್ಲಿಕ್ಕಾಗಲ್ಲ, ಅದಕ್ಕೊಂತನೇ ಕೆಲವರು ಪುರೋಹಿತರ ಬಳಗದವರು ಇರ್ತಾರೆ, ಅವ್ರ ಹತ್ರ ನೀವು ಚಂಡಿಕಾ ಪಾರಾಯಣ ಮನೆಯಲ್ಲಿ ಮಾಡಿಸ್ಬೋದು ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ಬೋದು. ಈ ರೀತಿ ಮಾಡಿದಾಗ ನಿಮಗೆ ಆ ದೋಷ ಪರಿಹಾರ ಆಗಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಯಾವಾಗ ಈ ವೃಷಭ ಮತ್ತು ತುಲಾ ರಾಶಿಯವರಿಗೆ. ಹಾಗೆ ಮಿಥುನ ಮತ್ತು ಕನ್ಯಾ ರಾಶಿಯವರು ನೋಡಿ, ಮಿಥುನ ಮತ್ತು ಕನ್ಯಾ ರಾಶಿ ಆಗಲಿ ಅಥವಾ ಲಗ್ನದಾಗಲಾಗಲಿ ಇವ್ರಿಗೆ ಏನು ಮಾಡಬೇಕು, ಬುಧ ಮಂತ್ರ ಜಪ ಮಾಡಬೇಕು. ಇವರು ಬುಧಾಗೆ ನಮಃ, ಓಂ ಬುಂ ಬುಧಾಗೆ ನಮಃ ಅಂತ ಹೇಳ್ತಾ ಈ ಒಂದು ಬೀಜಾಕ್ಷರ ಮಂತ್ರಗಳನ್ನು ಜಪ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಾಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ನೋಡಿ. ವಿಷ್ಣು ಸಹಸ್ರನಾಮ ಸಾಮಾನ್ಯವಾಗಿ ಎಲ್ಲರಿಗೂ ಸಿಕ್ಕಿರುವಂಥ ಒಳ್ಳೆ ತುಂಬ ವಿಶೇಷವಾದಂತಹ ಇದು ವಿಷ್ಣು ಸಹಸ್ರನಾಮ. ನಮಗೆ ಇದನ್ನು ಪಠನೆ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಮತ್ತು ಪಠನೆ ಮಾಡಿ ಬುಕ್ಗಳೆಲ್ಲ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಪಠನೆ ಮಾಡಿ ಅನುಕೂಲ ಆಗುತ್ತೆ. ಹಾಗೆ
ಪುರುಷ ಸೂಕ್ತ ಹೋಮ ಮಾಡುವಂಥದ್ದು. ನೋಡಿ, ಪುರುಷ ಸೂಕ್ತ ಯಾರಾದರೂ ಒಂದು ಪುರೋಹಿತನ ಇಟ್ಕೊಳ್ಳಿ, ಒಂದು ಮನೇಲಿ ಮಾಡ್ಬೋದು. ಇದೆಲ್ಲ ಮನೇಲಿ ಮಾಡುವಂಥ ಕೆಲಸಗಳು ಇದೆಲ್ಲ. ಪುರುಷ ಸೂಕ್ತ, ಶ್ರೀ ಸೂಕ್ತ ಹವನಗಳನ್ನು ಮನೇಲಿ ಮಾಡಿಸಿ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಹೆಸರು ಕಾಳು ದಾನ ಮಾಡಬೇಕು. ಒಂದು ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳು ನಿಮ್ಮ ಕೈಲಿ ಯಥಾಶಕ್ತಿ ದಕ್ಷಿಣೆ ಇಟ್ಬಿಟ್ಟು ಸ್ವಲ್ಪ ದಾನ ಮಾಡಿ, ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಧನುರ್ ಮತ್ತು ಮೀನರಾಶಿ, ನೋಡಿ ಧನುರ್ರಾಶಿ ಮತ್ತು ಮೀನರಾಶಿಯವರಿಗೆ, ಅಥವಾ ಧನುರ್ ಲಗ್ನ ಅಥವಾ ಮೀನ ಲಗ್ನದವರಿಗೆ, ಇವರು ಈ ಲಗ್ನಕ್ಕೆ ಗುರುಮಂತ್ರ ಜಪ ಮಾಡಬೇಕಾಗುತ್ತೆ. ಗುರುನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನೀವು ಗುರುಮಂತ್ರ ಜಪ ಮಾಡಿ, ಓಂ ಗುಂ ಗುರುವೇ ನಮಃ ಅಂತ, ಓಂ ಗಂ ಗುರುವೇ ನಮಃ ಅಂತ ಹೇಳ್ತಾ ಗುರುಮಂತ್ರ ಜಪ ಮಾಡ್ಕೊಳ್ಳಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿಸಿ, ಗುರು ರಾಘವೇಂದ್ರ ದೇವಾಲಯಗಳಿಗೆ ಹೋಗಿ ಅವರ ಅನುಗ್ರಹ ಸಿಗಲಿ. ಹಾಗೆ ಶಿರಡಿ ಸಾಯಿಬಾಬಾನು ಕೂಡ ನಾವು ಪ್ರಾರ್ಥನೆ ಮಾಡಿ, ಯಾರ್ಯಾರು ಈ ಗುರುಸ್ಥಾನದಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ರೆ ಇವ್ರಿಗೆ ಅನುಕೂಲ ಆಗುವಂಥದ್ದು. ಹಾಗೆ ಕಡಲೆಯನ್ನು ದಾನ ಮಾಡಬೇಕು. ಕಡಲೆ ಕಾಳು ಅಂತ ಇರ್ತೀವಿ, ಇದನ್ನ ಒಂದು ಬಂಗಾರದ ವಸ್ತ್ರ ಅಂತ ಹೇಳ್ತೀವಿ. ಒಂದು ಯೆಲ್ಲೋ ಕಲರ್ ಒಂದು ಹಳದಿ ವಸ್ತ್ರದಲ್ಲಿ ಇವರು ಇದನ್ನು ದಾನ ಮಾಡಬೇಕಾಗುತ್ತೆ. ಹಾಗೆ ಕರ್ಕಾಟಕ ಹಾಗೂ ಸಿಂಹ ರಾಶಿ, ನೋಡಿ ತಿಳ್ಕೊಬೇಕು, ಕರ್ಕಾಟಕ ಮತ್ತು ಸಿಂಹ ರಾಶಿಯವರಿಗೆ ಅಥವಾ ಲಗ್ನದವರಿಗೆ ಇವ್ರು ಏನು ಮಾಡಬೇಕು, ಅವಶ್ಯಕವಾಗಿ ಚಂದ್ರ ಜಪ ಮಾಡಬೇಕಾಗುತ್ತೆ. ಇವರು ಚಂದ್ರನನ್ನು ಓಂ ಚಂದ್ರಾಯ ನಮಃ ಅಂತೇಳಿ ಚಂದ್ರ ಜಪ ಮಾಡಿ, ಚಂದ್ರನನ್ನು ಹೋಮ ಹವನಾದಿಗಳು ಮಾಡಿಸ್ಬೇಕು ಮನೆಯಲ್ಲಿ. ಹಾಗೆ ದುರ್ಗಾ ದೀಪ ನಮಸ್ಕಾರ ಮಾಡಬೇಕು, ಆದಿತ್ಯ ಹೃದಯ ಪಾರಾಯಣ ಮಾಡಬೇಕು, ಗೋಧಿ ದಾನ ಮಾಡಬೇಕಾಗುತ್ತೆ. ನೋಡಿ, ವಿಶೇಷವಾಗಿ ಗೋದಾನ ಮಾಡಬೇಕು. ಮತ್ತು ಏನು ಮಾಡಬೇಕು, ಸೂರ್ಯ ಮಂತ್ರ ಜಪ. ನೋಡಿ, ಗೋಧಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಗೋಧಿ ಜೊತೆಗೆ ಮತ್ತು ಅಕ್ಕಿನೂ ಕೊಟ್ಟರೆ ಇನ್ನೂ ಒಳ್ಳೆಯದು. ಅಕ್ಕಿನ ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು, ಗೋಧಿನ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಇದನ್ನು ಮಾಡಿ ಸೂರ್ಯ ಶಾಂತಿ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಈ ಮಕರ ರಾಶಿಯವರು ನೋಡಿ, ವಿಶೇಷವಾಗಿ ಮಕರ ರಾಶಿಯವರು ಮತ್ತು ಮಕರ ಲಗ್ನದವ್ರಿಗೆ ಶನೇಶ್ವರ ಜಪ ಮಾಡಬೇಕು. ಇವರು ಓಂ ಶಂ ಶನೇಶ್ವರಾಯ ನಮಃ ಅಂತ ಶನೇಶ್ವರ ಜಪ ಮಾಡಿ, ಹಾಗೆ ಎಳ್ಳನ್ನು ದಾನ ಮಾಡಬೇಕು. ಶನಿ ದೇವಸ್ಥಾನಗಳಿಗೆ ಹೋಗಬೇಕು. ಈ ರೀತಿ ಈ ಮಕರ ರಾಶಿಗಳು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತು ಈ ಎಳ್ಳೆಣ್ಣೆ ಕೂಡ ದಾನ ಮಾಡುವಂಥದ್ದು, ಎಳ್ಳಿನ ದೀಪ ಹಚ್ಚುವಂಥದ್ದು ದೇವಸ್ಥಾನಕ್ಕೆ ಹೋಗಿ. ಇವೆಲ್ಲ ಮಾಡ್ಕೊಂಡಾಗ ಮಕರ ರಾಶಿಯವರಿಗೆ ನಿಮಗೆ ವಿವಾಹ ಸಂಬಂಧಿತ ದೋಷಗಳು ಕಡಿಮೆ ಆಗುತ್ತೆ. ಹಾಗೆ ಈ ಕುಂಭ ಲಗ್ನದವರು ಅಥವಾ ಕುಂಭ ರಾಶಿಯವರು ನೋಡಿ, ಇವ್ರಿಗೆ ವಿಶೇಷವಾಗಿ ನೋಡ್ಕೊಳ್ಳಿ, ಕುಂಭರಾಶಿಯವರು ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಓಂ ನಮಃ ಶಿವಾಯ, ನೋಡಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ಜಪ ಮಾಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಹನುಮಾನ್ ಚಾಲೀಸ್ ಮಾಡಬೇಕು, ಮತ್ತು ಪವಮಾನ ಸೂಕ್ತದಿಂದ ಹೋಮ ಮಾಡಬೇಕು. ಇವ್ರಿಗೆ ಯಾರಿಗೆ ನೋಡಿ, ಕುಂಭರಾಶಿಯವರಿಗೆ, ಕುಂಭ ಲಗ್ನದವರಿಗೆ. ಈ ರೀತಿ ವಿಶೇಷವಾಗಿ ಈ ಲಗ್ನದವರು, ಈ ರಾಶಿಗಳವರು ಈ ರೀತಿಯಾಗಿ ನೋಡಿ ಸುಲಭ ಪರಿಹಾರಗಳು ಇವೆಲ್ಲ. ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಈಗ ನೋಡಿ, ಒಂದು ಅಮಾವಾಸ್ಯೆಗಳು ಮತ್ತು ಪೌರ್ಣಮಿಗಳು, ಶನಿವಾರಗಳು, ಇದೆಲ್ಲ ನೋಡಿ, ಗುರುವಾರ ಗುರುನ್ ದೇವ್ರಿಗೆ, ಬುಧವಾರ ಬುಧನಿಗೆ, ಚಂದ್ರನಿಗೆ, ಮತ್ತು ಇದು ಭಾನುವಾರ ಸೂರ್ಯನಿಗೆ. ಈ ರೀತಿ ಕೆಲವೊಂದು ವಾರಗಳಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ದಿನಗಳಲ್ಲಿ ಇವನ್ನೆಲ್ಲ ಪೂಜಾದಿಗಳನ್ನು ನೋಡಿ, ಪರ್ವಕಾಲಗಳಲ್ಲಿ ಪೂಜೆಗಳು ಮಾಡಿಸ್ಕೊಳ್ಳಿ. ಹೋಮ ಹವನಾದಿಗಳನ್ನು ಮನೆಯಲ್ಲಿ ಮಾಡಿಸ್ಕೊಂಡಾಗ ನಿಮಗೆ ವಿವಾಹ ಯಾವುದೇ ದೋಷಗಳು ತೊಂದರೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗಿ ನಿಮಗೆ ವಿವಾಹಕ್ಕೆ ಅನುಕೂಲವಾಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳಿದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ಮದುವೆ ಯಾಕೆ ವಿಳಂಬ ಆಗುತ್ತೆ, ಇದಕ್ಕೊಂದು ಪರಿಹಾರವನ್ನು ಸೂಚಿಸಿದ್ರಿ. ಇದರ ಜೊತೆಗೆ ರಾಶಿಯವರು ಹೇಗೆ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಯಾವೆಲ್ಲ ಜಪ ತಪಗಳನ್ನು ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.